ನಾಗರೆಡ್ಡಿ ವಿಎಸ್ಎನ್ ಮಾಜಿ ಅಧ್ಯಕ್ಷರು ದಯಮಾಡಿಸಿದ್ದಾರೆ, ಅವರು ಕೂಡ ವೇದಿಕೆ ಮಾಡಬೇಕು. ಆ ಜೊತೆಗೆ ಶ್ರೀಮತಿ ಸವಿತಾ ಪಾಟೀಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಇವರು ಕೂಡ ದಯಮಾಡಿಸಿದ್ದಾರೆ. ಇವರು ಕೂಡ ಉದ್ಘಾಟಕರ ಸ್ಥಾನವನ್ನ ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗುವವರು ಶ್ರೀ ಮರಿಸ್ವಾಮಿ ಹಿರೇಮಠ, ಇವರು ಕೂಡ ದಯಮಾಡಿಸಿದ್ದಾರೆ, ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನ ಶ್ರೀ ಸುದರ್ಶನ್ ರೆಡ್ಡಿ ಮಾಲಿಪಟ್ಟಿ ರಾಘವ್ ಪರಿವಿ, ಇವರು ಕೂಡ ದಯಮಾಡಿಸಿದ್ದಾರೆ, ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಸಾಬಯ್ಯ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು, ಅವರ ಪರವಾಗಿ ಅವರ ಮಗ ಇರತಕ್ಕಂಥ ವೆಂಕಟೇಶ್ ದಯಮಾಡಿಸಿದರೆ, ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಆಂಜನೇಯ ಪ್ರಥಮ ದರ್ಜೆ ಗುತ್ತಿಗೆದಾರರು, ಅವರು ಕೂಡ ದಯಮಾಡಿಸಿದ್ದಾರೆ, ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಚಂದ್ರು ವಿಎಸ್ಎನ್ ಅಧ್ಯಕ್ಷರು ರಾಘವ್ ಪರ್ವಿ ದಯಮಾಡಿಸಿದ್ದಾರೆ, ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾರೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಮಾಲಿಯಪ್ಪ ನಡ್ಲಿಕೇಡಿ ರಾಘವ್ ಪರ್ವಿ, ಇವರು ಕೂಡ ದಯಮಾಡಿಸಿದ್ದಾರೆ, ಅವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆರ್ ತಿಮ್ಮಯ್ಯ ನಾಯಕ್ ಕೆಪಿಸಿ ಸದಸ್ಯರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರು ಸಂಘದ ಒಡೆಯರಿಂದ ಪುಷ್ಪ ವಿತರಣೆ ಮಾಡುವ ಮುಖಾಂತರ ಸ್ವಾಗತ ಕೊಡಬೇಕಾಗಿರೋ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ನಾಗರೆಡ್ಡಿ ವಿಎಸ್ಎನ್ ಮಾಜಿ ಅಧ್ಯಕ್ಷರು, ಇವರಿಗೆ ಸಂಘದ ಒಡೆಯರ್ ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರನ್ನ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗುವರಾಗಿ ಶ್ರೀ ಮರಿಸ್ವಾಮಿ ಹಿರೇಮಠ, ಇವರಿಗೂ ಕೂಡ ಸಂಘದ ಒಡೆಯರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರನ್ನ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಸುದರ್ಶನ್ ರೆಡ್ಡಿ ಮಾಲಿ ಪಾಟೀಲ್ ರಾಘವ್ ಪರಿವಿ, ಇವರಿಗೂ ಕೂಡ ಸಂಘದ ಒಡೆಯರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಸಾಬಯ್ಯ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ವೆಂಕಟೇಶ್ ಇವರಿಗೆ ಸಂಘದ ಒಡೆಯರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರನ್ನು ಕೂಡ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ತಿಳಿಸುತ್ತಾ, ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಆಂಜನೇಯ ಪ್ರಥಮ ದರ್ಜೆ ಗುತ್ತಿಗೆದಾರರು, ಇವರಿಗೂ ಕೂಡ ಸಂಘದ ಒಡೆಯರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರನ್ನ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರು ವಿಎಸ್ಎನ್ ಅಧ್ಯಕ್ಷರು ರಾಘವ್ ಪರಿವಿ, ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮಾದೇವಪ್ಪ ನಡ್ಲಿಕೇಡಿ ರಾಘವ್ ಪರಿವಿ, ಇವರಿಗೆ ಸಂಘದ ಒಡೆಯರು ಬಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರನ್ನ ತುಂಬ ಹೃದಯದ ಸ್ವಾಗತ ಕೊಡೋದಕ್ಕೆ ಕೇಳ್ಕೊಳ್ತಿದ್ದೀನಿ. ಈಗ ಮುಂದಿನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ರಿಬ್ಬನ್ ಕಟ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ನಾಗರೆಡ್ಡಿ ವಿಎಸ್ಎನ್ ಮಾಜಿ ಅಧ್ಯಕ್ಷರು, ಇವರು ರಿಬ್ಬನ್ ಕಟ್ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಒಂದು ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.
ಘೋಷಣೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿರೋ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿರೋ ಕೇಳಿಕೊಳ್ತಾ ಇದ್ದೀನಿ. ಜಗದಗತಿ ಜಗದ್ರಕ್ಷಕಿ ಮಾರಿಕಾಂಬಿ ದೇವಿಯ ಪಾದಗಳಿಗೆ ಪಡಬಿಟ್ಟು ಈ ದಿನ ನಮ್ಮೂರಿನಲ್ಲಿ ಶ್ರೀದೇವಿಯ ಒಂದು ಜಾತ್ರೆ ಮಹೋತ್ಸವವನ್ನು ಆರಂಭವಾಗಿದ್ದು ಈ ಒಂದು ಸಮಾರಂಭಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಕಳಿಸಿ 4 ಮಾತಾಡಲು ಹೇಳಿದಂಥ ನನ್ನ ರಾಯಲಪುರಿ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಯಾಕಂದರೆ ಇದು ಒಂದು ಸಂತೋಷದ ದಿವಸ. ಸುಮಾರು 3 ವರ್ಷಕ್ಕೆ ಒಂದು ಸಾರಿ ನಮ್ಮ ಊರಿನಲ್ಲಿ ದೇವಿಯ ಜಾತ್ರೆಯನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇದು ಸುಮಾರು ಈಗಲ್ಲ, ನಾವು ಸಣ್ಣವರಿಗೆ ಯಜಮಾನರು ಯಾವ ರೀತಿ ಮಾಡ್ತಿದ್ರು ಅದೇ ರೀತಿಯಾಗಿ ಈ ವರ್ಷ ಎಲ್ಲ ಮಕ್ಕಳು ಹಿರಿಯರು ಚಂದವಾಗಿ ಒಂದು ಆಚರಣೆಯನ್ನು ಮಾಡಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಸಂತೋಷ ಪಡುವಂಥ ವಿಚಾರ ಇವೆ. ಇನ್ನೊಂದು ವಿಚಾರ ಏನೆಂದರೆ ಯಾವುದೇ ಮೊಹರಂ ಬರಲಿ, ಯಾವುದೇ ಜಾತ್ರೆ ಬರಲಿ, ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಒಂದು ನಡೆಸ್ಕೊಂಡು ಹೋಗ್ತಿರಲ್ಲ. ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಊರಿಗೆ ಅದು ಒಂದು ಘನತೆ ಗೌರವ ತೋರಿಸುವಂಥ ಒಂದು ಸಂದರ್ಭ ಅಂತ ನಾನು ಹೇಳ್ತೇನೆ. ಇನ್ನೊಂದು ವಿಚಾರ ಅಂದರೆ ಇನ್ನೊಂದು ಈ ಜಾತ್ರೆಯು ಚೆನ್ನಾಗಿ ನಡೀತಿತ್ತು. ಸ್ವಲ್ಪ ಮನುಷ್ಯನಿಗೆ ಸ್ವಲ್ಪ ಒಂದು ನಮೂನೆ ದುಃಖನೂ ಆಯಿತು. ಯಾಕಂದರೆ ನಮ್ಮೂರಿನ ನಾಗಮ್ಮ ಕಕ್ಕಿಯವರು ಮರಣದಿಂದ ಅನೇಕ ಸ್ವಲ್ಪ ನೋವನ್ನು ಅನುಭವಿಸ್ತೀವಿ. ಆದರೂ ಅದು ಒಂದು ಘಟನೆ ಏನಾಕಿಯು ಹಿರಿಯಳಾದ್ದರಿಂದ ಆಕೆಯ ಒಂದು ಇದರಿಂದನೇ ನಾವು ಒಂದು ಆಚರಣೆ ಮಾಡಿದ್ವಿ. ಅದು ಸಹಜವಾಗಿ ಮರಣ ಮತ್ತು ಸಾವು, ಹುಟ್ಟು ಸಾವುಗಳು ಸಹಜವಾಗಿ ಬರುತ್ತೆ. ಮಾನವನ ಒಂದು ಅದು ಸಹಜ ಧರ್ಮ. ಇನ್ನೊಂದು ನಾವು ವಿಚಾರ ಹೇಳಬೇಕಂದ್ರೆ ಈ ನಮ್ಮ ಊರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಅಭ್ಯಾಸ ಮಾಡ್ತಾರೆ. ನನಗೆ ಸಂತೋಷ ಇಲ್ಲ ಅಂತ ಹೇಳಿದ್ರೆ ಒಂದು ಕಡು ಬಡತನದಲ್ಲಿ ಹುಟ್ಟಿ ನಮ್ಮೂರಿನ ಮತ್ತು ನಮ್ಮ ಸಮಾಜದ ಒಂದು ಗೌರವ ಘನತೆಯನ್ನು ಎತ್ತಿ ಹಿಡಿದು ತೋರಿಸಿಕೊಟ್ಟಂಥ ನನ್ನ ಪುತ್ರಿ ಅಂದರೆ ನನ್ನ ಮಗನ ಸಮಾನವಾದಂಥ ಶ್ರೀದೇವಿಯು ಈ ಒಂದು ಸಿವಿಲ್ ಜಡ್ಜ್ ಆಗಿ ಬಂದಿದ್ದರಿಂದ ನಾವು ನಿಜವಾಗ್ಲೂ ಸಂತೋಷ ಪಡ್ತಕ್ಕಂಥ. ಇನ್ನೊಂದು ವಿಚಾರ ಏನೆಂದರೆ ಕೆಸರು ಕಮಲಗಳಿರುತ್ತೆ. ಕಮಲಕ್ಕೆ ಎಷ್ಟು ಬೆಲೆ ಇರುತ್ತೆ, ಅದರಲ್ಲಿ ಬ್ರಹ್ಮ ಸೃಷ್ಟಿಕರ್ತರಾದ ಕಮಲಗಳು. ಅದೇ ರೀತಿಯ ಇಲ್ಲಿ ಬಡತನ ಬಲಿಯಲ್ಲಿ ಹುಟ್ಟಿ ಒಂದು ಘನತೆವಾದ ಒಂದು ಅಧಿಕಾರವನ್ನು ವಹಿಸಿಕೊಟ್ಟಂಥ ಶ್ರೀದೇವಿ ನಿಜವಾಗಿ ಹೇಳಬೇಕಂದ್ರೆ ನಾನು ಇವತ್ತು ಸನ್ಮಾನ ಮಾಡಬೇಕಂತ ಬಯಸಿದ್ದೆ. ಆದರೆ ಇದು ಒಂದು ಸಂದರ್ಭ ಅಲ್ಲ. ಯಾಕಂದರೆ ಅವರು ಒಂದು ನಾವು ಈಗ ಮಾಡಬಾರ್ದು. ಏನನ್ನ ಮಾಡೋದಿದ್ರೆ ನಮ್ಮ ಸಮಾಜ ವತಿಯಿಂದ ಅದೊಂದು ಮಾಡ್ತೀವಿ. ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಮತ್ತು ಅಕ್ಕ ತಂದರಿಗೆ ಹೇಳ್ತೀನಿ, ಈ ಒಂದು ಊರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಮ್ಮ ಊರಿನ ಘನತೆ ಗೌರವವನ್ನು ಎತ್ತಿಡ್ರಿ. ಯಾವುದೇ ಒಂದು ಜಾತ್ರೆ ಮಹೋತ್ಸವ ಬಂದಾಗ ಇದು ಯಾಗ ಸಹಕಾರ ಕೊಟ್ಟರೆ ಅದೇ ರೀತಿ ನೀವು ಮಾಡ್ಕೊಂಡು ಹೋಗ್ತೀರ ಅಂತೇಳಿ ನಾನು ಅಷ್ಟೇ. ಈ ಒಂದು ರಾಯಲಪುರಿ ಒಂದು ಕಂಚಿನ ಕೋಟೆ ಇದ್ದಂಗೆ ಯಜಮಾನ ಹೇಳ್ತಿದ್ರು, ರಾಯಲಪುರಿ ಯಾವನೇ ತೊಡಬರ ಒಂದು ಕಂಚಿನ ಕೋಟೆ ಅಂತ. ಆ ಕೋಟೆ ಯಾವಾಗಲೂ ಕೋಟೆ ಆಗಿರಬೇಕು. ಇವತ್ತು ನಾನಿರ್ಬೋದು, ನಾಳೆ ಹೋಗ್ಬೋದು. ಇದು ಮರಣ ಯಾರಿಗೂ ಶಾಶ್ವತವಲ್ಲ. ದಯಮಾಡಿ ಎಲ್ಲರೂ ಚೆನ್ನಾಗಿ ಜೀವನ ನಡೆಸರಿ ಅಂತೇಳಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿವರೆಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ ತಿಮ್ಮಯ್ಯ ನಾಯಕ್
ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಹೇಳಿರ್ತಕ್ಕಂಥ ಅತಿಥಿಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಉದ್ಘಾಟನೆ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮನೆಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈಗ ಮುಂದಿನದಾಗಿ ನಾಟಕ ಪ್ರಾರಂಭವಾಗುವುದು. ಈ ಒಂದು ನಾಟಕವನ್ನು ವೀಕ್ಷಿಸಿ ಎಲ್ಲರೂ ತಮ್ಮ ತನು ಮನ ಧನದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈಗ ನಾಟಕ ಪ್ರಾರಂಭವಾಗುವುದು. ಕಳಿಸುವ ನನಗಾಗಿ ಕಾದಿದೆ
ಒಳನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಕಾವೇರಿ ಚಾಮುಂಡೇಶ್ವರಿ ದೇವಿ ಬಸವಣ್ಣ ಪ್ರತಿದಿನವೂ ನಿನ್ನನ್ನು ಅವಲಂಬಿಸಿಕೊಂಡು ಬದುಕ್ತಿರೋ ಜೀವ ಮಾತು. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅವೆಲ್ಲವನ್ನು ಮೆಟ್ಟಿ ನಿಂತು ನಿನ್ನ ಧ್ಯಾನದಲ್ಲೇ ಮುಳುಗಿರುವ ಜೀವ ಇದು.
ಹೀಗಿರ್ಬೇಕಾದ್ರೆ ರೈತನ ಮಗಳಾಗಿ ಹುಟ್ಟಿ ಪ್ರತಿನಿತ್ಯವೂ ರೈತರ ಗೋಳನ್ನು ಕೇಳುವವರು ಇಂದು ನೋಡಿದರೆ ಮಳೆ ಬರದೆ ಬೆಳೆಗಳೆಲ್ಲ ಹೇಗಾಗಿದವಂದ್ರೆ ಬೆಳೆ ಬೆಳೆಯೋದಕ್ಕೂ ಸಾಧ್ಯವಾಗದೆ ಇನ್ನು ನಮ್ಮ ಪಾಡನ್ನು ಯಾರತ್ರನೂ ಹೇಳಿಕೊಳ್ಳುತ್ತಿಲ್ಲ. ಹೇಗಾದರೂ ಮಾಡಿ ಮಳೆಯು ಬಂದು ಈ ರೈತರ ಬಾಳಿಗೆ ಬೆಳಕಾಗಿ ರೈತರ ಜೀವನವನ್ನು ಹಾಳುಗೊಳಿಸುವಂತೆ ಮಾಡಿ ಮುಕ್ತಿ ನೀಡುತ್ತಾರೆ. ನಿರ್ಮಲಾ, ತಂಗಿ ನಿರ್ಮಲಾ. ಓ ಅಣ್ಣ, ನೀ ಬಂದೆಯಾ? ಹಾ, ತೆಗೆದುಕೊಳ್ಳೋಣ ಪ್ರಸಾದವನ್ನು. ನನಗೆ ಆಶೀರ್ವಾದ ಮಾಡಿ. ಹೌದಮ್ಮ, ಹೊಲಕ್ಕೆ ಹೋಗಿ ಬಂದೆ. ಹೊಲದಲ್ಲಿ ಹೋಗಿ ಕುಳಿತು ಈ ವರ್ಷ ಮಳೆ ಇಲ್ಲದೆ ಒಣಗಿರುವ ಜ್ವಾಳವನ್ನು ನೋಡಿದರೆ ಈ ರೈತನ ಒಡಲಿಗೆ ಬೆಂಕಿ ಇಟ್ಟಂತಾಗುತ್ತದೆ ಅಮ್ಮ, ಬೆಂಕಿ ಇಟ್ಟಂತಾಗುತ್ತದೆ. ಯಾವ ಕಾರಣ ಇಷ್ಟೊಂದು ನೋವಿನಿಂದ ಮಾತನಾಡುತ್ತಿದ್ದೆ? ನಾವು ಬಡವರಾಗಿರ್ಬೋದು, ನಾವು ರೈತರ ಮಕ್ಕಳಾಗಿರ್ಬೋದು, ಆದ್ರೆ ಆ ದೇವರು ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಕಣ್ತೆರೆದು ಈ ರೈತರ ಬಾಳಿಗೆ ಬೆಳಕಾಗ್ತಾನೆ, ಕಣ್ತೆರೆದು ನೋಡ್ತಾನೆ ಎಂಬ ನಂಬಿಕೆ ಖಂಡಿತವಾಗ್ಲೂ ಇದೆಯಣ್ಣ. ಪ್ರಯೋಜನವಿಲ್ಲವಮ್ಮ ತಂಗಿ, ಪ್ರಯೋಜನವಿಲ್ಲ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಎನಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯೆಯ ಸರಣಿ ಜಾಸ್ತಿಯಾಗುತ್ತದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಬೇಕೆನ್ನುತ್ತದೆ ಅಮ್ಮ. ಅಣ್ಣ, ಎಂತ ಹೇಳಿತನದ ಮಾತನಾಡುತ್ತಿರುವಲ್ಲ ನೀನು. ಮಳೆರಾಯ ಕೈ ಕೊಟ್ಟರೆ ಸಾವಿಗೆ ಶರಣಾಗಬೇಕೆ? ನೋಡಣ್ಣ, ಸಾಲ ಮಾಡಿದನು ಹರಿದು ಸಾಯಲಿಲ್ಲ, ಗಳಿಕೆ ಮಾಡಿದನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವವರೆಗೂ ಗಂಡಸಾಗಿ ದುಡಿದು ಸಾಲವನ್ನು ತೀರಿಸೋಣ. ಶಂಕರ, ಎಲ್ಲಿ ಹೋಗಿ ದುಡಿದರೇನಪ್ಪ? ಹಗಲಿರುಳು ದುಡಿದರೂ ನಮ್ಮ ಹೊಟ್ಟೆ ಬಟ್ಟೆಗೆ ಸಾಲುವುದಿಲ್ಲ. ಇನ್ನು ಸಾಲ ತೀರಿಸಿಕೊಳ್ಳುವುದು ಹೇಗೆ ಶಂಕರ? ಸಾಲ ತೀರಿಸಿಕೊಳ್ಳುವುದು ಹೇಗೆ? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೇ? ನೋಡಣ್ಣ, ಸಾಲ ಮಾಡಿದನು ಹರಿದು ಸಾಯಲಿಲ್ಲ, ಗಳಿಕೆ ಮಾಡಿದನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವವರೆಗೂ ಗಂಡಸಾಗಿ ದುಡಿದು ಸಾಲವನ್ನು ತೀರ್ಸೋಣ. ಅಣ್ಣ, ಅದೇನಣ್ಣ ಕೈಯಲ್ಲಿ ಏನೋ ತಗೊಂಡು ಬಂದಂಗಿದೆ? ಓ, ನಿನ್ನ ಪ್ರೀತಿಯ ತಂಗಿಗೆ ಏನಾದ್ರೂ ಉಡುಗೊರೆ ತಂದಿದ್ದೀಯೇನು? ಕೊಡಣ್ಣ. ಹೌದಾ? ಹೌದಮ್ಮ ತಂಗಿ, ನಿನಗಾಗೆ ಶಂಕರ, ಏನು ತಂದಿದೆಯೋ ತಂಗಿಗೆ? ಅಣ್ಣ, ಒಬ್ಬರೇ ಹೆಣ್ಣು ಮಗಳಿದ್ದಾರೆ. ಅವಳಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದ ಮಾಡಬೇಕೆಂದ ಅದಕ್ಕೆ ಊರಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ಮಾಡಿದರೆ ನಾವು ಕೂಡ ನಮ್ಮ ತಂಗಿಗೆ ಹೊಸ ಸೀರೆ ಉಡಿಸಿ ಈ ನನ್ನ ಮಗನ ಹೆಂಡತಿನ ಆನಂದವಾಗಿಡಬೇಕೆಂದು ಸೀರೆ ತೆಗೆದುಕೊಂಡು ಬಂದೆ. ಯಾವಣ್ಣ ನೀನು ಯಾವಾಗ ನೋಡಿದ್ರು ಇದೇ ರೀತಿ ಹೇಳ್ತಾ ಇದ್ಯಾ? ಅಲ್ಲ ಅಣ್ಣ, ಇಷ್ಟೊಂದು ರೇಟಿನ ಹಣನ ಯಾಕಣ್ಣ ತಗೊಂಡು ಬರೋದಕ್ಕೆ ಹೋದೆ? ನೋಡೋಣ, ಇದೇ ಹಣ ಏನಾದ್ರೂ ಇದ್ದಿದ್ದಿದ್ರೆ ಒಂದು ವಾರ ತನಕ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತನಕ ತಿನ್ಬೋದಾಗಿತ್ತಲ್ಲಣ್ಣ. ಇದರ ತರ ಅವಶ್ಯಕತೆ ಆದ್ರೂ ಏನಿತ್ತಣ್ಣ? ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಒಟ್ಟಿಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿಂದೆ. ನೋಡಮ್ಮ, ಒಟ್ಟಿಗೆ ಇಲ್ಲದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಅದೇ ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನಂತೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರು ಇದ್ರು ಕೂಡ ತಂಗಿಗೆ ಒಂದು ಸೀರೆ ತಂದು ಉಡಿಸುವ ಕಿಮ್ಮತ್ತಿಲ್ಲದ ನಾಮರ್ತಂದು ಕೇಕೆ ಹಾಕಿ ನಗುತ್ತಾರಮ್ಮ, ಕೇಕೆ ಹಾಕಿ ನಗುತ್ತಾರೆ. ಯಾವುದಣ್ಣ ಸಮಾಜ? ಯಾವುದು ಸಮಾಜ? ನಮಗೇನಾದ್ರೂ ಕಷ್ಟ ಬಂದ್ರೆ, ಸಂಕಟ ಬಂದ್ರೆ ಈ ಸಮಾಜ ಬರುತ್ತೇನಣ್ಣ? ಸಮಾಜ ಬಗ್ಗೆ ಕಣ್ಬಗ್ಸಿ ಸಮಾಜಕ್ಕೆ ಹೆದರ್ಕೊಂಡು ಬದುಕೋ ಅವಶ್ಯಕತೆ ನಮಗಿಲ್ಲಣ್ಣ. ನಾವು ಬರೆದಂತ ಬೇಗೆಯಲ್ಲಿ ಬೀಳ್ತಾ ಇದ್ರು ಕೂಡ ನಮಗೆ ನಾವು ಆಗಬೇಕೆ ಹೊರತು ಈ ಸಮಾಜದಲ್ಲಿರುವವರು ಯಾರು ಕೂಡ ಬಂದು ನಮಗೆ ಸಮಾಧಾನ ಮಾಡಿ ನಮ್ಮಲ್ಲಿರುವಂತ ತೊಂದರೆಗಳನ್ನ ಯಾರು ನಿವಾರಿಸೋದಿಲ್ಲಣ್ಣ. ಸಮಾಜಕ್ಕೋಸ್ಕರ ನಾವು ಬದುಕಬಾರ್ದಣ್ಣ. ನಮ್ಮ ತನದಲ್ಲಿ ನಾವು ಮಾಡಿ ಬದುಕಬೇಕು. ತಂಗಿ, ಈ ಎರಡು ಕಣ್ಣು
ಮಗಳಿಗೆ ಯಾವುದೇ ಕಳಂಕ ಬಾಳದಂತೆ ಕಾಯ್ದುಕೊಂಡು ಹೋಗುವುದು ನಿನ್ನ ಕರ್ತವ್ಯ. ಶ್ರೀಮಂತ ವರನನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿ ಸುಪ್ಪತ್ತಿಗೆ ಮೇಲೆ ತೇಲಾಡಿಸುವಂತೆ ಮಾಡುವುದೇ ಈ ನಿನ್ನ ಅಣ್ಣಂದಿರ ಕರ್ತವ್ಯವಮ್ಮ, ಈ ನಿನ್ನ ಅಣ್ಣಂದಿರ ಕರ್ತವ್ಯ. ಅಣ್ಣ ಅಲ್ಲಣ್ಣ, ಈಗ ಮದುವೆ ಆಗೋ ಅವಸರ ಆದ್ರೂ ಏನಿದೆ, ಮದುವೆ ಮಾತೆಲ್ಲ ಈಗ ಯಾಕಣ್ಣ? ನೋಡಿ ಅದನ್ನೆಲ್ಲ ಬಿಟ್ಬಿಡಿ, ನಿಮ್ಗೋಸ್ಕರ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದೀನಿ. ಎಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಲ್ವಾ ಅಣ್ಣ? ನಡಿಯಮ್ಮ, ಊಟ ಮಾಡಿ ಮುಂದಿನ ಕಾರ್ಯ ಮಾಡೋಣ. ಅಣ್ಣ, ಊಟ ಮಾಡೋ ಮೊದಲು ಈ ನಮ್ಮ ಮುದ್ದಾದ ತಂಗಿ ಕಂಠದಿಂದ ಒಂದು ಇಂಪಾದ ಗೀತೆ ಕೇಳಬೇಕಂತ ಆಸೆ ಆಗಿದೆ ನನಗೆ. ಏನಣ್ಣ? ಹಾಗಿದ್ರೆ ನಾನು ಹಾಡಿ ಕುಂದು ಕುಪ್ಪಳಿಸ್ಬೇಕು ಅಂತ ಹೇಳು.
ನಿರ್ಮಲ ಬಡತನದಲ್ಲಿ ಬಂಗಾರದ ಜಿಂಕೆಯಂತೆ ಬೆಳೆದು ಹೇಳಲಿಂಗನಂತೆ ಎದ್ದು ಕಾಣುವ ಬಡ ಶಿವಶಂಕರನ ಮುದ್ದಿನ ತಂಗಿ ನಿರ್ಮಲ ಈಗ ಈ ದೈತ್ಯ ಗುಣದ ದೇವರಾಜನ ಪ್ರೇಯಸಿ ನಿರ್ಮಲಗೊಳ್ಳದ ನಿನ್ನ ಮನಸ್ಸನ್ನು ನಿರ್ಮಲ ಮಾಡಿ ಮರ್ಯಾದೆಗೆ ಅಂಜಿ ಬದುಕುತ್ತಿರುವ ಆ ನಿನ್ನ ಅಣ್ಣಂದಿರ ಮರ್ಯಾದೆಯನ್ನು 3 ಕಾಸಿಗೆ ಮಾರಿಸಿ ಸುಂದರ ಸುಕನ್ಯೆಯಾದ ನಿನ್ನನ್ನು ನನ್ನ ಸೂಳೆಯನ್ನಾಗಿ ಇಟ್ಟುಕೊಳ್ಳದಿದ್ದರೆ
ಅಲ್ಲ ವರ್ಷದ ಆರಾಮು ಮೂಲವಾದ ಡಾಕ್ಟರ್ ಆಗಿದ್ದೆ ಆಪರೇಷನ್ ಮಾಡಿ ಆರಾಮ್ ಇದ್ದೀವಿ ಈ ಮಗ ಯಪ್ಪ ನೀನು ಯಾವಾಗ ಇಲ್ದಾಗ ನಾನು ಒಂದು ಆಪರೇಷನ್ ಯಾವನು ಸಣ್ಣ ಪಾಣ ಪೇಷಂಟ್ ಬಂದು ನೋಡ್ಕೊಂಡು ಅಂತ ಹೇಳಿ ಅವತ್ತು ತರದಿನ ಬೇಕ್ರಿ ಒಂದು ಮೂಲವಾದ ಆಫೀಸಲ್ಲಿ ಬಂದುಬಿಟ್ಟ ಹಾಂ ಬಂದ ನಾ ಟೇಬಲ್ ಮೇಲೆ ಬಾರ್ಲು ಮನಿಸ್ತೆ ಒಂದು ಎಣ್ಣೆ ಹೆಚ್ಚಿಗೆ ಚಾ ಕುಡಿದು ಬರೋ ಮಧ್ಯೆ ದೊಡ್ಡ ಸಾರ್ ನೋಡ್ಲಿಕ್ಕೆ ಬಂದು ನೋಡಪ್ಪ ಇವ್ರಿಗೆ ಹೇಳಿದೆ ಫೋನ್ ಮಾಡಿ ಅದು ಒಂದು 3 ವಾರಿಗೆ ದಾರ ಕಟ್ಟಿಗೆ ಸ್ವಲ್ಪ ಎಳೆದು ಬಿಡಪ್ಪ 6 ಮೇಲೆ ಅಂತ ಹೇಳಿಲ್ಲ ಈ ಮಗ ಏನು ಮಾಡ್ಬಿಡೋದು ಗೊತ್ತಾ ಕರೆಂಟ್ ಆಗೈತೆ ಅಂತೇಳಿ ಯಾವ ಬೀಜಕ್ಕೆ ಕಟ್ಟಿದ್ನು ಯಾವ ಬೀಜಕ್ಕಿಲ್ಲೋ ಇಟಿಗೆ ಮಂದು ಕಳಿಸಿ ಅಪ್ಪ 3 ವಾದ ಬೀಜ 3 ಮಂದಿ ಕೈಯಾಗಂತ ನಮ್ದು ಊರು ಬಿಟ್ಟವ್ರ ಇವತ್ತು ಈ ಪೊಲೀಸ್ ಆಯ್ತು ಬನ್ನಿ ನೋಡಪ್ಪ ಈ ಪೊಲೀಸ್ ಇರೋಗಿರೋದನ್ನ ಯಾರು ಮಾಡ್ಯಾರ ಇನ್ನೇ ಬೆಳತಕ್ಕಂತ ಬರೀ ಹೆಣಕ್ಕದೀರಿ ಇವತ್ತೊಂದಿನ ಡ್ಯೂಟಿಗೆ ರಜೆ ಹಾಕಿ ಸಣ್ಣಗ ಮಕ್ಕೊಂಬಕ್ಕಂದ್ರೆ ನಮ್ಮ ಮ್ಯಾಗಿನ ಸಾಹೇಬ್ರಂತ ಕಾಟ ನೋಡ್ರಿ 5 ಗಂಟೆ ತನಕ ಡ್ಯೂಟಿ ಮಾಡಿ ಮನೆಗೆ ಹೋಗಂದ್ರು ಇಲ್ಲಿ ನೋಡಿದ್ರ ಒಂದು ಯಾವ್ದಾರು ಓಸಿ ಬೇರೆಯವರು ಇಸ್ಪಲ್ಟ್ ಆಡೋರು ಒಂದು ಬರೋದು ಗಿರಾಕಿ ಯಾವನ ಕೂಡ ಒಂದು 50 ರೂಪಾಯಿ ಎತ್ತಿ ಫಸ್ಟ್ ಕ್ಲಾಸ್ ನಾಷ್ಟ ಹೊಡೆದು ಆ ಬೇವಿನ ಗಿಡ ಬಿಡಕ ಮಕ್ಕೊಂಬಿಡಕಂತ ಮಾಡಿವೆ ದೌಡ ಬಾರ ಯವ್ವ ಇವ್ ನಾವು ಸಾವುಕಾರ ಮನೆ ಮುಟ್ಟದ್ರೊಳಗೆ ಯಾವತ್ತಾತ ಏನ ಮೋನ Hey,
ಗ್ಯಾಸ್ ಒಂದು ಇದಾಗೈತಿ ಅಲ್ಲಿ ಹೇಳ್ಬಿಡ ಮಾಡಿ ಕೊಂಡ್ರಪ್ಪ ಜಾಲ ಹಸು ಮಾಡಿಬಿಟ್ರು ನೋಡಿ ಹಳ್ಳದ ನಮ್ಮ ಸಣ್ಣ ಈ ಜಂಜನ ಬೆಳಕಿ ಎಲ್ಲಿ ಮಾಡೈತೆ ಸವಾರ ನಮಸ್ಕಾರಿಯಪ್ಪ ಸಾಹೇಬ್ರ ನಮಸ್ಕಾರ ಹೇಳೋ ಮನಕ ಏನ್ ನಿನ್ನ ಹೆಸರು ನನ್ನ ಹೆಸರು ಮುರುಗೇಶ್ ಅಂತ ಹೇಳ್ರಿ ಅಪ್ಪ ಸಾಹೇಬ್ರ ವಯಸ್ಸು ಎಷ್ಟು ನಿನ್ಗ ನನಗೆ ರೀ ಮುಚ್ಚ ಬಾಯಿ ತೆಗೆದೊಂದು ಇಡಬಾರ್ದು ಇಟ್ಟಂದ್ರ ಕೂಟ ಪೊಲೀಸ್ ಕೂಟ ಬಾಯಿಗಿನ ಬುರುಗ ಕರೀಲಿ ನೀರಾಗಿ ಹೊರಗೆ ಬಂದಿತ್ತು ನಾನು ಯಾರು ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಸಾಧು ಪೊಲೀಸ್ ಗೆಳೆಯ ಪೊಲೀಸ್ ಮಾಮ ದೇಶಕ್ಕೆ ನೀನೇ ಜೀವ ಗೆಳೆಯ ಪೊಲೀಸ್ ಮಾಮ ದೇಶಕ್ಕೆ ನೀನೇ ಜೀವ ಅಲ್ಲಿ ಮಾಡ್ತಾನ ನಾನು ಇಲ್ಲಿ ಹೋಗೋರು ಬರೋರಿಗೆ ಇಲ್ಲಿ ಮಾಡ್ತಾನೆ ಸಾಧು ಪೊಲೀಸ್ ಡ್ಯೂಟಿ ಹಾ ಕಾಮಿಡಿ ಇವತ್ತ ಮಾಲಮ್ಮ ದೇವ್ರು ಮಾಡಿವಿ ಮಾಲಮ್ಮಲ್ಲಿ ನೆನ್ಸಿನ ಮಾಲಮ್ಮ ಬಂದಾಗ ಬಂದ್ಬಿಟ್ಟೆ ನಿನ್ನ ಪುರ್ಗ ಎಬ್ಸೋಕಿಲ್ ಮಗ್ರೆ ಅವ್ರಿಗೆ ಎಬ್ಸಿದನ್ನು ಬೇಸ್ ತಿಳ್ಕೊಂಡೇ ಬಿಡ ಸಾಧು ಪಾಕಿಲ್ಲ ಏ ಮುರ್ಗ ಹೇಳೋ ನಿಮ್ಮ ವಯಸ್ಸು ನಿಗ ಸಾಹೇಬ್ರ ನನಗೆ 60 ವರ್ಷ ರೀ ಇಲ್ಲಿ ನಿಂತಲ್ರಿ ನನ್ನ ಮಗಳಿಗೆ 22 ವರ್ಷ ಇದಾವ್ರಿ ಅಪ್ಪ ಸಾಹೇಬ್ರ ಏನವ ಮಗ 22 ವರ್ಷ ಪಗ್ಗಿ ನೋಡಕತ್ತಾನ ಬಗ್ಗೆ ನೋಡಕ 22 ವರ್ಷ ಅಂದ್ರ ನಿನ್ ಮಗಳ ಮದುವೆ ಮಾಡ್ಯಾನಪ್ಪ ಇನ್ನು ಇಲ್ರಿ ನಮ್ಮ ಅಪ್ಪ ನನಗ ಗಂಡ ನೋಡಕತ್ತೇನ ಮದುವೆ ಮಾಡಿದ್ರೆ ಮದುವೆ ಮಾಡುವಲ್ಲಿ ಯಪ್ಪ ಏನವ ಮಗ ನಾ ಹೆಂಗ ಮಾಡಲೀಗ ನನ್ನ ಗಂಡ ಬ್ಯಾಸಿ ಮುಗಲಿ ಮಳೆಗಾಲ ಚಳಿಗಾಲ 3 ತಿಂಗಳು ಮದುವೆ ಮಾಡ್ಕೊಂಡ್ಬಿಡೋ ಯಾರು ಬೇಡ ಅಂತಾರೆ ನಮ್ಮ ಅಪ್ಪನ ಗಂಡು ಹುಡ್ಕೊಡಕತ್ತಾನ ಮದುವೆ ಅಲ್ಲ ಅವನಿಗೆ ಇನ್ನು 35 ಆದ್ರ ಇನ್ನು ತಾನ ಮದುವೆ ಮಾಡ್ಕೊಂಡಿಲ್ಲ ಕುಡ್ದು ತಿರುಗಾಡಕ್ಕೆ ಜನ ಅವನು ನಿನ್ನ ಗಂಡ ನೋಡಿ ಮದುವೆ ಮಾಡೋದ್ರೊಳಗ ನಿಮ್ಮ ಕಥೆನ ಮುಗಿದಿರ್ತೈತೆ ಬಿಡ್ರಿ ಇದೇನ್ ಹೇಳಕತ್ರಿ ಸಾಹೇಬ್ರ ಲೈಸೆನ್ಸ್ ಮನುಷ್ಯರ ಅಡ್ಡಾಡಕ ರೋಡ್ ಮೇಲೆ ಲೈಸೆನ್ಸ್ ತೋರಿಸ್ಬೇಕಾ ನೋಡಿ ಹುಡುಗಿ ಲೈಸೆನ್ಸ್ ಇಲ್ದ ಅಡ್ಡಾಡಿದವ್ರು 10 ತಿಂಗಳು ಜೈಲಿಗೆ ಒತ್ತಿ 10,000 ಇಲ್ಲ ಬಂಗಾರ ಇರ್ತಾವಲ್ಲ
ತಗೊಂಡು ಕಾಸು ಹೊರಗೆ ಬಿಡ್ತೀವಿ ನೋಡಿ. ಇಲ್ಲಿ ನೋಡ್ಗ ಇದು ಗಂಡನ ಕೂಡಿಸುತ್ತೆ ಇದು ಅಲ್ಲಿ ನಮ್ಮ ಪಿ ಸಿ ನೋಡ್ಗ ಗಂಡ ಬಿಟ್ಟು ಹೊಡೋಗಿರ್ತಾರಲ್ಲ ಅಂಥವ್ರು ಕರ್ಕೊಂಬಂದು ಅವನು ಅದು ಫಸ್ಟ್ ಕ್ಲಾಸ್ ಮಾಡ್ತಾರ. ಹಾಂ ನಮ್ಮ ಜೆರಾಕ್ಸ್ ನೋಡ್ಬೇಕು ಎಲ್ಲೆಲ್ಲ ನೋಡು ಎಲ್ಲೆಲ್ಲ ನೋಡು ನೋಡ್ರಿ ಸ್ವಲ್ಪ ಮೊನ್ನೆ ನಮ್ಮ ಕಮಾರಿ ಕೊಡ್ಸ ನಮ್ಮ ಮಾತ್ರ ಕಮಾರಿ ಕೊಡ್ಸೇನೆ ಲೇ ಮುದುಕ ನಿನಗೆ ಯಾಕೆ ಬೇಕಲ್ಲ ಅವಲ್ಲ ನಮ್ಮ ಅಪ್ಪಗ ಅದೆಲ್ಲ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಈಗ 60 ವರ್ಷ 6 ಜಾಸ್ತಿ ಆಗ್ಬಿಟ್ಟೈತಿ. ಯಪ್ಪ ಏನವ ಯಾವ ಮಗಳ ನೋಡಪ್ಪ, ಇದು ಮೊದಲ ಪೊಲೀಸ ಇವನಿಗೆ ಲಂಚ ಬೇಕಾಗೈತಿ, ಹೊಟ್ಟಿ ಹಸದ ಐತಿ, ನಾ ಎಲ್ಲ ಸರಿ ಮಾಡಿ ಬರ್ತೇನೆ. ನೋಡವ ಮಗಳ ಪೊಲೀಸರು ಅಷ್ಟು ಸರಳ ಮಕ್ಕಳು ಇರೋದಿಲ್ಲ. ಅವ್ರ ಲಾಟ್ ಕಡೆ ನಿನ್ನ ಮನ್ಸು ಕೊಡ್ಲಾರ್ದಂಗ ನಿನ್ನ ಕೈ ಮೇಲೆ ಡೂಟ್ ಮಿಷನ್ ಬಂದ್ಬಿಡು. ಏ ಅಪ್ಪ ಸಾಹೇಬ್ರ ಈ ನಮ್ಮ ಸೌಕರ್ಯಕ್ಕೆ ಹೋಗಿ 1,000 ರೂಪಾಯಿ ಬಂದ್ಬಿಡ್ತೀರಿ. ಇಲ್ಲೇ ನಾನು ಮಾಡ್ಕೊಡೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ರಿ. ಆಯ್ತು ನಡಿ ಮತ್ತೆ ಹೆಂಗ ಮತ್ತೆ ನಿಮ್ಮ ಸೌಕರ್ಯ 1,000 ರೂಪಾಯಿ ಕೊಟ್ಟಾನೆ ಅಂತೇಳಿ ಅಲ್ಲಿ ನಮ್ಮ ಮುದ್ದು ಕೂಡ ಇದು ಒಟ್ಟ ಮೇಲೆ ಮುದ್ದ ಸರಾಯಿ ಕುಡ್ಕಂತ ಕೂತು ಮೇಲೆ ಬಂದು ಬೂಟದೆಲ್ಲ ಹೋಯ್ತಿ ನೋಡ. ಏನ ಹುಡುಗಿ ನಿಮ್ಮಪ್ಪ ಅಂತ ಹೋದ ನಿಂತಕ್ಕೇನ 100 ನೋಟ ಸಾಹೇಬ್ರ ನಾನೆಲ್ಲ ನೋಟ್ ಕೊಡ್ಬೇಕಂತ ಮಾಡಿದ್ದೆ. ಆದ್ರೆ ನಿಮ್ಮ ಡ್ಯೂಟಿ ಮೆಚ್ಚಿ ಈ ಬ್ಯೂಟಿ ಮನಸ್ಕರಿಗೆ ನೀರಾಗ್ಬಿಟ್ಟೈತೆ ನನ್ನ ಸಾಧು ಅದ್ರ ಅವಲಿಂದ ಗೊತ್ತಲ್ಲ ನೀ ಎಲ್ಲಿ ಶುರು ಮಾಡಿದ್ರೆ ಅವ್ರು ಕುಕ್ಕಲ್ಲಿ ಶುರು ಮಾಡ್ತಾರೆ. ಅಯ್ಯೋ ಮಾಮ ಅಂತೇಳಿ ಸಾಧನ ಮನಸ್ಸು ಜಾಮ್ ಮಾಡಿದೆ ಹುಡುಗಿ. ಈ ಜಾಮ್ ಮಾಡಲ್ಲ ನೀನು ಕೊಡೋದು ಬೇಡ, ನಿಂದು ತೋರಿಸೋದು ಬೇಡ. ಲೈಸೆನ್ಸ್ ಈ ಸಾಧನ ಕೈ ಹಿಡಿದು ತನಿಖೆ ಒಂದು ಪೊಲೀಸ್ ಮಾಮೂಲು ಮಾಡ್ಕೊಂಡ ಅಕ್ಕಿ ಕೆಲಸ ನಮ್ಮ ನಾಟಕದ
ನಾಳೆ ಏನೋ ಲೈಸೆನ್ಸ್ ಇದ್ದು ಬಂದೆ ಅಂದ್ರೆ ಈ ನನ್ನ ಲಾಟಿಗೆ ಡ್ಯೂಟಿ ಕೊಡ್ಬೇಕಾಗತ್ತ ಉಸ್ತೇನೆ ಬರ್ಲಾ ಟಾಟಾ. Yeah.
ನೀವು ಕಳೆದಾರಂತ ಯಾರು ಹೇಳಿದ್ರಿ? ನಾನು ಆಡ್ಕೊಂತ ಕುಡ್ಕೊಂತ ಬಂದೀನಿ. ಈ ನಿಮ್ಮ ಕಣ್ಣನ ನೋಡಿ ನೋಡಿದ್ರ ನಾವು ಸರಿಯಾಗಿ ಸಮಯ ಬರಲ್ರಿ. ಹಳೆ ಮುಲ್ಲ ನೀನು ಜೋಕುಮಾರ್ ಅಂತ ನಾನೆಲ್ಲ ಟೈಮ್ ಮಾಡಿ ಕಳ್ತೀನಿ ಬಾರಿ ತುಂಬ ಚಲೋನಿ ಆಗ ನೀನು ಸಿಕ್ಕ್ರೆ ಹಳೆ ಸಿಕ್ಕ್ರೆ ಸಣ್ಣ ಕಡೆ ಏನಾಗೈತೆ ನನ್ನ ಮರಿಗೆ ಎಂದಕ್ಕ ನಮ್ಮ ಎದ್ಲಾರಿ 3 ವರ್ಷದ ನಾವೇ ಬಿಡ್ಲಾರಿ. ಆ ಮುದುಕಿ ಮಾರಿರೋದ ಒಂದ